ಕನ್ನಡ ನ್ಯೂಸ್ ಚಾನೆಲ್ಗಳ ಸಾಲಿಗೆ ಈಗ ಮತ್ತೊಂದು ಚಾನೆಲ್ ಸೇರ್ಪಡೆಗೊಂಡಿದೆ. ವಿಸ್ತಾರ ನ್ಯೂಸ್ ಚಾನೆಲ್ PNS ವಿಸ್ತಾರ ನ್ಯೂಸ್ ಆಗಿ ರೀಲಾಂಚ್ ಆಗಿದೆ. BGS ಹಾಗೂ SJB ಶಿಕ್ಷಣ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಡಾಕ್ಟರ್ ಶ್ರೀ ಪ್ರಕಾಶನಾಥ ಸ್ವಾಮೀಜಿಯವರು ಆಗಮಿಸಿ ನೂತನ ಕಚೇರಿ ಉದ್ಘಾಟಿಸಿ ಶುಭ ಹಾರೈಸಿದರು. ಬೆಳಗ್ಗೆಯಿಂದಲೇ ಹೋಮ ಹವನ ವಿಶೇಷ ಪೂಜೆಯಿಂದ ಕೂಡಿತ್ತು. ಇನ್ನು PNS ವಿಸ್ತಾರ ನ್ಯೂಸ್ ಕಚೇರಿಯಲ್ಲಿ ಹೇಗಿತ್ತು ಕಾರ್ಯಕ್ರಮ, ಇಲ್ಲಿದೆ ನೋಡಿ ಅಪ್ಡೇಟ್ಸ್. ಕನ್ನಡದ ವಿಸ್ತಾರ ನ್ಯೂಸ್ ರೀಲಾಂಚ್. ಡಾಕ್ಟರ್ ಶ್ರೀ ಪ್ರಕಾಶನಾಥ ಸ್ವಾಮೀಜಿಗಳಿಂದ ಉದ್ಘಾಟನೆ. ಕನ್ನಡ ನ್ಯೂಸ್ ಚಾನೆಲ್ಗಳ ಸಾಲಿಗೆ ಈಗ ಇನ್ನೊಂದು ಚಾನೆಲ್ ಸೇರ್ಪಡೆಗೊಂಡಿದ್ದು ವಿಸ್ತಾರ ಚಾನೆಲ್ ರೀಲಾಂಚ್ ಆಗಿದೆ. ಕನ್ನಡ ಭಾಷೆಗೆ ಶುದ್ಧ ಸುದ್ದಿವಾಹಿನಿ PNS ವಿಸ್ತಾರ ಚಾನೆಲ್ ಶುಭಾರಂಭಗೊಂಡಿದೆ. BGS ಶಿಕ್ಷಣ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಡಾಕ್ಟರ್ ಶ್ರೀ ಪ್ರಕಾಶನಾಥ ಸ್ವಾಮೀಜಿಯವರು PNS ವಿಸ್ತಾರ ಚಾನೆಲ್ ಕಚೇರಿಯನ್ನ ಉದ್ಘಾಟಿಸಿ ಶುಭ ಹಾರೈಸಿದರು. ಬೆಂಗಳೂರಿನ ಕಚೇರಿಯಲ್ಲಿಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಇಡೀ ಕಚೇರಿಯನ್ನ ಬಣ್ಣ ಬಣ್ಣದ ಹೂಗಳಿಂದ ಸಿಂಗಾರ ಮಾಡಲಾಗಿತ್ತು. ಆಗಮಿಸಿದ್ದ ಪುರೋಹಿತರ ತಂಡ ವೇದ ಮಂತ್ರಗಳನ್ನ ಪಠಿಸಿ ವಿಶೇಷ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಿದ್ರು. ಆಗಮಿಸಿದ್ದ BGS ಹಾಗೂ SJB ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಡಾಕ್ಟರ್ ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಅವರಿಗೆ ವಿಸ್ತಾರ PNS ಚಾನೆಲ್ನ ಮಾಲೀಕರು ಮತ್ತು ಸಿಬ್ಬಂದಿಗಳು ಅದ್ದೂರಿ ಸ್ವಾಗತ ಕೋರಿದ್ರು. PNS ವಿಸ್ತಾರ ಚಾನೆಲ್ ಮರು ಆರಂಭ. ಬೆಂಗಳೂರು ಕಚೇರಿಯಲ್ಲೇ ಹಬ್ಬದ ವಾತಾವರಣ. ಕಚೇರಿಯಲ್ಲಿ ನಡೆಯುತ್ತಿದ್ದ ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸಿದ್ದ ಸ್ವಾಮೀಜಿಗಳು ಪುರೋಹಿತರು ಪಠಿಸುತ್ತಿದ್ದ ವೇದ ಮಂತ್ರಗಳಿಗೆ ಧ್ವನಿಗೂಡಿಸಿ ತಾಯಿ ಚಾಮುಂಡೇಶ್ವರಿ ವಿಗ್ರಹಕ್ಕೆ ಪುಷ್ಪಾರ್ಚನೆ ಮಾಡಿದ್ರು. ನಂತರ ಟೇಪ್ ಕತ್ತರಿಸಿ PNS ವಿಸ್ತಾರ ಚಾನೆಲ್ ಕಚೇರಿ ಉದ್ಘಾಟಿಸಿದ ಅವರು ಕಚೇರಿಯನ್ನ ಸುತ್ತು ಹಾಕಿ ಚಾನೆಲ್ ಕಾರ್ಯವೈಖರಿಗಳ ಬಗ್ಗೆ ಸಮಾಲೋಚನೆ ನಡೆಸಿ ಹಲವು ಕಿವಿಮಾತುಗಳನ್ನ ಹೇಳಿದ್ರು. ಈ ಸಂದರ್ಭದಲ್ಲಿ ನೂತನ ಕಚೇರಿ ಉದ್ಘಾಟಿಸಿ ಡಾಕ್ಟರ್ ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಮಾತನಾಡಿ PNS ವಿಸ್ತಾರ ಚಾನೆಲ್ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಧ್ವನಿಯಾಗಲಿ ಮತ್ತು ನ್ಯಾಯಪರವಾಗಲಿ ಅಂತ ಸಲಹೆ ನೀಡಿದ್ರು. ಗುರು ಪರಂಪರೆಯ ವಿಸ್ತಾರ ಸದಾ ನಿಮ್ಮ ಪರ. ಯಾವುದೇ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವುದು ಸುಲಭವಲ್ಲ. ಶ್ರೀ ಧರ್ಮೇಶ್ ರವರು PNS ವಿಸ್ತಾರ ಚಾನೆಲ್ಗೆ ಬಂಡವಾಳ ಹೂಡಿದ್ದಾರೆ. ಅವರ ಸಾಹಸವನ್ನು ಮೆಚ್ಚಲೇಬೇಕು. ಹೊಸ ಚಾನೆಲ್ನಲ್ಲಿ ಕೆಲಸ ನಿರ್ವಹಿಸುವ ಎಲ್ಲಾ ಸಿಬ್ಬಂದಿ ಸಂಸ್ಥೆಯ ಗೌರವಕ್ಕೆ ಚ್ಯುತಿ ಬಾರದಂತೆ ಧರ್ಮೇಶ್ ರವರ ಆಶಯಗಳಿಗೆ ತಕ್ಕಂತೆ ಕೆಲಸ ಮಾಡುವಂತೆ ಕರೆ ನೀಡಿದ್ರು. PNS ವಿಸ್ತಾರ ಚಾನೆಲ್ನ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ SG ಪವಿತ್ರ ಗೌಡರವರು ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ವೃತ್ತಿಯಿಂದ ಉದ್ಯಮಿ ಮತ್ತು ಪ್ರವೃತ್ತಿಯಲ್ಲಿ ಸಾಮಾಜಿಕ ಕಾರ್ಯಕರ್ತೆಯಾಗಿರುವ ಅವರು ಸಂಸ್ಥೆಯನ್ನ ಕಟ್ಟಿ ಬೆಳೆಸಿ ಶ್ರೀಸಾಮಾನ್ಯನ ಧ್ವನಿಯಾಗಲು ಪಣ ತೊಟ್ಟಿದ್ದಾರೆ. ಅವರ ನಿರೀಕ್ಷೆಗಳಿಗೆ ತಕ್ಕಂತೆ ಸಿಬ್ಬಂದಿ ಕೆಲಸ ಮಾಡಬೇಕೆಂದು ತಿಳಿಸಿದರು. ಅದೇ ರೀತಿ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ತಗೊಂಡು ನನಗೆ ಸಪೋರ್ಟ್ ಕೊಟ್ಟರೆ ಸ್ವಾಮೀಜಿ ನಾವು ಕೊಟ್ಟಂಥ ಭರವಸೆಗಳನ್ನ ಉಳಿಸ್ಕೋಬೇಕು ಅಂತ ಕೇಳ್ಕೊಳ್ತಾ ಚಿತ್ರ ಮೇಡಮ್ ಅವರು, ಹಾಗೆ ನಮ್ಮ ಶ್ರೀಧರ್ ಅವರು ಮತ್ತು ನಮ್ಮ ನ್ಯೂಸ್ ಚಾನಲ್ MD ಆದಂಥ ಸಂಪೂರ್ಣ ನ್ಯೂಸ್ನ MD ಅವರು ಮತ್ತು ಅವರ ಹಸ್ಬೆಂಡ್ ಎಲ್ಲ ಬಂದಿದ್ದಾರೆ. ಇನ್ನು ಪೂಜ್ಯ ಗುರುಗಳು ಸಹ ಇಲ್ಲೇ ಕೂತಿದ್ದಾರೆ. ಇವತ್ತಿನ ಪೂಜೆ ನೆರವೇರಿಸಿಕೊಟ್ಟಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾವಾಗ ಮನಸ್ಸು ಚೆನ್ನಾಗಿರೋದಿಲ್ವೋ ಯಾವ ಕೆಲಸನೂ ಚೆನ್ನಾಗಿ ಆಗೋದಿಲ್ಲ. ಹಾಗೆ ನಮ್ಮ ಧರ್ಮೇಶು ಒಂದು ಮನಸ್ಸು ಕಟ್ಟಿ ಮನಸ್ಸು ಇಟ್ಟು ಮನಸ್ಸಿನ ಗುರಿ ತಲುಪಿಸಲಿಕ್ಕೆ ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅವರಿಗೆ ನಾನು ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕೋ ಗೊತ್ತಿಲ್ಲ. ಯಾಕೆಂದರೆ ಅವರು ಸ್ವಾಮೀಜಿ ಹತ್ರ ನನ್ನ ಹತ್ರ ಬಂದು ಕೇಳ್ಕೊಂಡಾಗ
ಒಂದು ಸಂಸ್ಥೆ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಯಾಕೆಂದ್ರೆ ನಾವು ಹಲವಾರು ಸಂಸ್ಥೆಗಳನ್ನ ಕಟ್ಟಿದ್ದೀವಿ. ಆ ಸಂಸ್ಥೆಗಳಲ್ಲಿರ್ತಕ್ಕಂಥ ಜವಾಬ್ದಾರಿ ಜರ ಇಲ್ದಲೇ ಇದ್ರೆ ಸ್ವಲ್ಪ ತೊಂದರೆಗಳು ಆಗ್ತದೆ. ನಾವು ಯಾವತ್ತೂ ಒಂದು ಕೆಲಸ, ಇವತ್ತು ಸುವರ್ಣ ಏನು ಚಿನ್ನ ಕೊಡ್ಕೊಳ್ಳೋ ದಿವಸ ನಾವು ಧರ್ಮೇಶ್ ಅವರು ನಮಗೇನು ಇವತ್ತು ಈ ಜವಾಬ್ದಾರಿ ಕೊಟ್ಟಿದ್ದಾರೋ ಆ ಜವಾಬ್ದಾರಿ ಪವಿತ್ರ ಗೌಡರು ವಹಿಸ್ಕೊಂಡಿದ್ದಾರೆ. ಯಾಕೆಂದರೆ ಒಂದು ಸಂಸ್ಥೆ ನಡೆಸೋದು ಅಷ್ಟು ಸುಲಭ ಅಲ್ಲ, ಒಂದು ಸರ್ಕಾರ ನಡೆಸೋದು ಅಷ್ಟು ಸುಲಭ ಅಲ್ಲ. ಒಬ್ಬೊಬ್ರಿಗೂ ಒಂದೊಂದು ಆಸೆ ಆಕಾಂಕ್ಷೆಗಳಿರುತ್ತೆ, ಒಬ್ಬೊಬ್ರಿಗೂ ಒಂದೊಂದು ಕರ್ತವ್ಯಗಳಿರುತ್ತೆ. ನಾವೆಲ್ಲರೂ ಸೇರಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಎಲ್ಲ ಸೀನಿಯರ್ ಸಿಟಿಜನ್ ಥರ ಇದ್ದೀರಾ. ಯಾಕೆಂದರೆ ಇವತ್ತು ಮಾರ್ಗದರ್ಶಕರು, ಗುರು ಇಲ್ದಲೇ ಯಾವ ಕೆಲಸನೂ ಮಾರ್ಗದರ್ಶಕರೇ ಗುರು. ಇವತ್ತು ಒಬ್ಬರು ಗುರುಗಳನ್ನ ಇಟ್ಟುಕೊಂಡು ನೀವೆಲ್ಲ ಏನು ಈ ಸಂಸ್ಥೆ ಕಟ್ತಾ ಇದ್ದೀರಿ, ಈ ಸಂಸ್ಥೆಗೆ ಯಾವತ್ತೂ ಕೆಟ್ಟ ಹೆಸರು ಬರಬಾರ್ದು. PNS ವಿಸ್ತಾರ ಚಾನಲ್ ಏನು ಮಾಡಬೇಕು ಅಂತ ಇದ್ದೀರಿ, ಇದಕ್ಕೆಲ್ಲ ನಾನು ಆಲ್ ದ ಬೆಸ್ಟ್ ಹೇಳ್ತಾ, ಇವತ್ತು ಸಂಸ್ಥೆ ಕಟ್ಟೋದು ದೊಡ್ಡದಲ್ಲ, ಹೆಸರು ತರೋದು ದೊಡ್ಡದು. ಇನ್ನು PNS ವಿಸ್ತಾರ ಚಾನೆಲ್ನಲ್ಲಿ ಅನುಭವಿ ಪತ್ರಕರ್ತರ ತಂಡ ಇರುವುದು ಕಂಡುಬರುತ್ತದೆ. ಸಂಸ್ಥೆಗೆ ಕೆಟ್ಟ ಹೆಸರು ಬಾರದಂತೆ ಮನಸ್ಸು ಮೆಚ್ಚುವಂತಹ ಕೆಲಸ ಮಾಡುತ್ತೀರಿ ಎಂದು ಭಾವಿಸುವುದಾಗಿಯೂ ಪರಮಪೂಜ್ಯ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರು ಹೇಳಿದರು. ಇದೇ ಸಂದರ್ಭದಲ್ಲಿ ಚುಟುಕಾಗಿ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡ ಸಿಇಒ ಪವಿತ್ರ ಗೌಡರವರು ಎಲ್ಲರೂ ಹೊಣೆಗಾರಿಕೆಯಿಂದ ಕರ್ತವ್ಯ ನಿರ್ವಹಿಸುತ್ತಾ ಬೆಂಬಲ ನೀಡುವಂತೆ ಕೋರಿದ್ರು. ಇನ್ನು PNS ವಿಸ್ತಾರ ಚಾನಲ್ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಧರ್ಮೇಶ್ ಸೇರಿದಂತೆ ಬಿಜೆಪಿ ಹಿರಿಯ ನಾಯಕ NR ರಮೇಶ್, ಇಂಡಿಯನ್ ಎಕ್ಸ್‌ಪ್ರೆಸ್‌ನ ಜನರಲ್ ಮ್ಯಾನೇಜರ್ ಸುರೇಶ್, ಸಂಪೂರ್ಣ ಸೇವಾ ಟ್ರಸ್ಟ್ ಹಾಗೂ ಸಂಪೂರ್ಣ ನ್ಯೂಸ್‌ನ ಮಾಲೀಕರು, ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಸಂಪೂರ್ಣ ಗೌಡ ಚಂದ್ರಶೇಖರ್ ಅವರು, ಸಂಸ್ಥೆಯ ಸಿಇಒ ಚಂದ್ರಶೇಖರ್ ಗೌಡ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ನೋಡಿದ್ರಲ್ಲ, ಇದು ಕನ್ನಡ ಮಾಧ್ಯಮ ಲೋಕಕ್ಕೆ ರೀ ಎಂಟ್ರಿ ಕೊಟ್ಟ PNS ವಿಸ್ತಾರ ನ್ಯೂಸ್ ಚಾನೆಲ್ ಕಚೇರಿಯಲ್ಲಿನ ಸಂಭ್ರಮ ಸಡಗರ. ಹೊಸ ಕನಸುಗಳನ್ನು ಹೊತ್ತು ಜನರ ಸಮಸ್ಯೆಗಳಿಗೆ ಧ್ವನಿಯಾಗಿ ರೀಲಾಂಚ್ ಆದ PNS ವಿಸ್ತಾರಕ್ಕೆ ಡಾಕ್ಟರ್ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಸೇರಿ ಅನೇಕ ಗಣ್ಯರು ಶುಭ ಹಾರೈಸಿದ್ರು. ಮಾಧ್ಯಮ ಕ್ಷೇತ್ರದಲ್ಲಿ ಮರುಜೀವ ಪಡೆದು ವಿನೂತನ ರೀತಿಯಲ್ಲಿ ಜನರ ಮುಂದೆ ಬರಲು ಸಜ್ಜಾಗಿರುವ PNS ವಿಸ್ತಾರಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ಇವತ್ತಿನ ಈ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.